ನಟ ಕಮಲ್ ಹಾಸನ್ ಅವರ ಕನ್ನಡ ವಿರೋಧಿ ಹೇಳಿಕೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು ಅಂತಕ್ಕಂಥ ವಿವಾದಾತ್ಮಕ ಹೇಳಿಕೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಮಲ್ ಹಾಸನ್ ಅವರ ವಿರುದ್ಧವಾಗಿ. ಈಗ ಎಕ್ಸ್ ಖಾತೆಯಲ್ಲಿ ಕಮಲ್ ಹಾಸನ್ ವಿರುದ್ಧ ತೆಲುಗು ನಟ ಕಿಡಿಕಾರಿದ್ದಾರೆ. ಸಾಕು ಸರ್ ಸಾಕು ಅಂತ ತೆಲುಗು ನಟ ನಾನಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಚುರಲ್ ಸ್ಟಾರ್ ನಾನಿ ಭಾಷೆಯ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆ. ಕರೆಕ್ಟ್ ಇದು, ಯಾಕೆ ಅಂದರೆ ನಾಳೆ ದಿನ ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ತೆಲುಗುನು ತಮಿಳಿಂದನೇ ಹುಟ್ಟಿದ್ದು ಅಂದ್ಬಿಡ್ತಾರೆ, ಕೇರಳಕ್ಕೆ ಹೋಗ್ಬಿಟ್ಟು ಮಲಯಾಳಮು ತಮಿಳಿಂದನೇ ಹುಟ್ಟಿದ್ದು ಅಂದ್ಬಿಡ್ತಾರೆ. ಅದಕ್ಕೆ ಅಲ್ಲಲ್ಲೇ ಆಯಾ ಟೈಮ್ನಲ್ಲೇ ಫುಲ್ ಸ್ಟಾಪ್ ಇಡಬೇಕು. ಎನಫ್ ಈಸ್ ಎನಫ್, ಮುಗೀತು ಸಾಕು ನಿಲ್ಲಿಸಿ ನಿಮ್ಮ ಮಾತುಗಳನ್ನ ಅಂತನ್ಬಿಟ್ಟು. ಎಲ್ಲ ಭಾಷೆಗೂ ಅದರದ್ದೇ ಆದಂತಹ ಅಸ್ಮಿತೆ ಅಂತಕ್ಕಂಥದ್ದು ಇರುತ್ತೆ. ಭಾಷೆಯ ವಿಚಾರಕ್ಕೆ ಯಾರು ಬಂದರೂ ಕೂಡ ನಮ್ಮ ಭಾಷೆಯ ವಿಚಾರಕ್ಕೆ ಅಷ್ಟು ಸುಲಭಕ್ಕೆ ಒಪ್ತಕ್ಕಂಥದ್ದಲ್ಲ. ಎಲ್ಲೂ ಇಲ್ಲದೆ ಇರತಕ್ಕಂಥ ಇತಿಹಾಸವನ್ನು ತಂದು ಕಮಲ್ ಹಾಸನ್ ಅವರು ತುರುಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲೂ ಇಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡಿ ನೋಡೋಣ, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತನ್ಬಿಟ್ಟು. ನೀವು ಹೇಳ್ದಂಗೆ ಕೇಳ್ತೀವಿ. ಸೋದರ ಭಾಷೆಗಳು ಅಂತ ಭಾಷಾ ತಜ್ಞರೇ ಹೇಳಿದ್ದಾರೆ. ನೀವೇ ಹೇಳಿದ್ರಲ್ಲ, ಇದನ್ನು ಇತಿಹಾಸಕಾರರಿಗೆ ಬಿಡೋಣ, ಭಾಷಾ ತಜ್ಞರಿಗೆ ಬಿಡೋಣ ಅಂತ. ಭಾಷಾ ತಜ್ಞರೇ ಹೇಳಿರೋದು ಸ್ವಾಮಿ. ಎಲ್ಲ